ಎಷ್ಟು ಹೈಟಿಗೆ ಬರ್ತಾ ಇದೆ ನೋಡ್ತಾ ಇದೀನಿ ನೋಡ್ತಾ ಇದೀನಿ ನೋಡ್ತಾ ಇದೀನಿ ನೋಡ್ತಾ ಇದೀನಿ ನೋಡ್ತಾ ಇದೀನಿ ನೋಡ್ತಾ ಇದೀನಿ ನನಗೆ ನನ್ನ ಕೈ ಸಾಕಾಯ್ತು ಅಷ್ಟೇ. ಇನ್ನ ಇದು ಜೇಡರ ಬಲೆ ಅಲ್ಲ, ಚೀಸ್ ಬಲೆ. ಇಲ್ಲಿ ಡಿಫ್ರೆಂಟ್ ಆಗಿ ಕಾಣಿಸಿದ್ದು ಅಂದ್ರೆ ಇದು ಏನೋ ಇವರು ಬೂಂದಿ ತರ ಕಡಲೆ ಹಿಟ್ಟಲ್ಲಿ ಕರ್ದು ಎಕ್ಸ್ಟ್ರಾ ಹಾಕಿದ್ದಾರೆ. ಒಂದು ದೊಡ್ಡ ಬೈಟ್ ತಗೋಬೇಕು ಆಕ್ಚುಲಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾನಿವತ್ತು JP ನಗರ್ ಔಟರ್ ರಿಂಗ್ ರೋಡ್ ಅಲ್ಲಿ ಇದ್ದೀನಿ. ಆಕ್ಚುಲಿ ನಾವು ಹೀಗೆ ಎಲ್ಲೋ ಹೋಗ್ತಾ ಇದ್ವಿ. ಹೋಗುವಾಗ ನನ್ಗೊಂದು ಬೋರ್ಡ್ ಕಣ್ಣಿಗೆ ಬಿತ್ತು. ಈ ಸಣ್ಣ ಪುಟ್ಟ ಹಂಗರ್ಗೆ ಅಥವಾ ಕ್ರೇವಿಂಗ್ಸ್ಗೆ ಅಂತ ಹೇಳ್ತೀವಲ್ವಾ, ಸ್ನ್ಯಾಕಿಂಗ್ಗೆ ಯಾವ್ದಾದ್ರು ಒಂದು ಜಾಗ ಬೇಕು ಅಂತ ಹುಡುಕ್ತಾ ಇರ್ತೀವಲ್ವಾ. ಸೊ ಆತರ ಸಣ್ಣ ಪುಟ್ಟ ಹಸಿವಿಗೆ ಅನ್ನಕ್ಕಿಂತ ಸಣ್ಣ ಪುಟ್ಟ ಕ್ರೇವಿಂಗ್ಸ್ಗೆ, ಆಸೆಗಳಿಗೆ, ಸ್ನ್ಯಾಕಿಂಗ್ಗೆ ಒಂದು ಜಾಗ ನೋಡಿದೀನಿ ಅಂತ ಅನಿಸ್ತಾ ಇದೆ. ಅಫ್ಕೋರ್ಸ್ ಇಲ್ಲಿಗೆ ನಾನು ಇವತ್ತೇ ಫಸ್ಟ್ ಬರ್ತಿರೋದು. ಇದು ಒಂದು ಮುಂಬೈ ಪಾವ್ ಕೋ. ಹೊಸದಾಗಿ ಇದು ಓಪನ್ ಆಗಿದೆಯಂತೆ. ಸೊ JP ನಗರ್ ರಾಮೇಶ್ವರಂ ಕೆಫೆ ನಿಮ್ಗೆ ಎಲ್ರಿಗೂ ಗೊತ್ತೇ ಇರುತ್ತೆ, ಅದ್ರ ಹತ್ರವಾಗೇನೆ ಇದಿದೆ. ಅಂಡ್ ಔಟರ್ ರಿಂಗ್ ರೋಡ್ ಅಲ್ಲಿ ರಾಮೇಶ್ವರಂ ಕೆಫೆ ದಾಟ್ಕೊಂಡು ಮುಂದೆ ಬರ್ತಾ ಇದ್ರೆ ಹಾಗೆ ಸಿಗುತ್ತೆ ನಿಮ್ಗೆ, ರೈಟ್ ಸೈಡ್ ಸಿಗುತ್ತೆ. ಕರೆಕ್ಟ್, ರಾಮೇಶ್ವರಂ ಎದುರುಗಡೆ. ರಾಮೇಶ್ವರಂ ನಮ್ಮ ಯಾವ ಕಡೆಯಿಂದ, ನಾನ್ ಬನಶಂಕರಿ ಕಡೆಯಿಂದ ಬಂದ್ರೆ ಅಲ್ವಾ. ಸೊ ಎನಿವೇಸ್ ರಾಮೇಶ್ವರಂ ಕೆಫೆ ಆಪೋಸಿಟ್ ಲೇನ್ ಅಲ್ಲಿ ಇದೆ ಇದು. ಸೊ ಬನ್ನಿ, ಇಲ್ಲಿ ಏನೇನ್ ಸಿಗುತ್ತೆ, ಎಷ್ಟು ಬೆಲೆ, ನಿಮ್ಮ ಒಂದು ಸ್ಮಾಲ್ ಕ್ರೇವಿಂಗ್ಸ್ ಅಥವಾ ಸ್ಮಾಲ್ ಹಂಗರ್ಗೆ ಇದು ವರ್ತಾ, ಎಲ್ಲದನ್ನು ಇವತ್ತಿನ ಎಪಿಸೋಡ್ ಅಲ್ಲಿ ಹೇಳ್ತಾ ಹೋಗ್ತೀನಿ. ಓಕೆ, ಲೆಟ್ಸ್ ಗೆಟ್ ಇನ್ ಟು ಮುಂಬೈ ಪಾವ್ ಕೋ. ಓಕೆ, ಇವ್ರ ಮೆನು ನೋಡ್ತಾ ಇದ್ದೆ ನಾನು. ವಡಾಪಾವ್ ಹೋಗಿ ಬಂದ ಮೇಲೆ ಒರಿಜಿನಲ್ ಒಥೆಂಟಿಕ್ ಮುಂಬೈ ವಡಾಪಾವ್ ಅಂತೂ ಟ್ರೈ ಮಾಡ್ಲೇಬೇಕು. ಸೊ ಫಸ್ಟ್ ಅದನ್ನ ಹೇಳಿದೀವಿ. ಇವ್ರ ಮೆನುನಲ್ಲಿ ನೋಡಿ, ಮುಂಬೈ ವಡಾಪಾವ್ ಕೆಳಗೆ ಒರಿಜಿನಲ್ ಮುಂಬೈ ಪಾವ್, ಕ್ರಿಸ್ಪಿ ಚೂರಾ ಪಾವ್, ಭಜಿಯಾ ಪಾವ್, ಪ್ಯಾಟಿಸ್ ಪಾವ್, ಮಸಾಲಾ ವಡಾಪಾವ್. ಇದರಲ್ಲಿ ನಾನು ಮುಂಬೈ ವಡಾಪಾವ್ ಅಷ್ಟೇ ಕೇಳಿರೋದು. ಅದು ಬಿಟ್ಟು ಕ್ರಿಸ್ಪಿ ಚೂರಾ ಪಾವು ಗೊತ್ತಿಲ್ಲ ನಂಗೆ, ಭಜಿಯಾ ಗೊತ್ತಿಲ್ಲ, ಪ್ಯಾಟಿಸ್ ಪಾವ್ ಇಸ್ ನಾನ್ ಫ್ರೈಡ್ ಅಂತೆ. ಸೊ ಗೊತ್ತಿಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಮೇ ಬಿ ಮುಂಬೈಯಲ್ಲಿ ಸಿಗುವಂತ ಅಥೆಂಟಿಕ್ ವಡಾಪಾವ್ಸ್ ಎಲ್ಲ ಇಲ್ಲಿ ಸಿಗುತ್ತೆ ಅನ್ಕೊಂಡಿದ್ದೀನಿ ನಾನು. ಆಡ್ ಆನ್ಸ್ ಬೇಕು ಅಂದ್ರೆ ನಮ್ಗೆ ಚೀಸ್, ಬಟರ್ ಗ್ರಿಲ್ಡ್ ಪಾವ್ನು ಆಡ್ ಮಾಡಬಹುದು, ಸ್ಪೈಸಿ ಸಿಜ್ವಾನ್ ಅಂಡ್ ಮಿಯೋ. ಓಕೆ, ಪಾವ್ ಭಾಜೀಸ್ ಕೂಡ ಇಲ್ಲಿ ಅವೈಲಬಲ್ ಇದೆ. ಬಟರ್ ಪಾವ್ ಭಾಜಿ, ಚೀಸು, ಪನ್ನೀರು. ಅಂಡ್ MPC ಕ್ರಿಸ್ಪರ್ಸ್ ಅಂತ ಇದೆ. ಸೊ ಮುಂಬೈ ಪಾವ್ ಕೋದು ಕ್ರಿಸ್ಪರ್ಸ್ ಅಂತ ಹೆಸರೇ ಕೇಳ್ತಿರೋಂಗೆ ಡೀಪ್ ಫ್ರೈಡ್ ಅನ್ಸುತ್ತೆ. 8 ಪೀಸಸ್ಗೆ 59 ರೂಪಾಯಿ. ಅಫ್ಕೋರ್ಸ್ ಒರಿಜಿನಲ್ ಮುಂಬೈ ವಡಾಪಾವ್ನು 59 ರೂಪಾಯಿಂದ ಶುರು ಆಗುತ್ತೆ. ವಡಾಪಾವ್ ಅಲ್ಲಿ ಹೈಯೆಸ್ಟ್ ಇಸ್ ಮಸಾಲಾ ವಡಾಪಾವ್ ಅಂಡ್ ಪ್ಯಾಟಿಸ್ ಪಾವ್, ವಿಚ್ ಇಸ್ 79. ಸ್ಯಾಂಡ್ವಿಚಸ್ ಇದೆ, ವೆಜಿಟೇಬಲ್, ಚೀಸ್, ಚಾಕ್ಲೇಟ್ ಗ್ರಿಲ್ಡ್ ಇದೆ. ಅಂಡ್ ಕ್ಲಾಸಿಕ್ ಬಟರ್ ಅಂಡ್ ಜಾಮ್ ಗ್ರಿಲ್ ಕೂಡ ಇದೆ. ಅದರಲ್ಲಿ ಹೈಯೆಸ್ಟ್ ಬಂದು ವೆಜ್ ಚೀಸ್ ಗ್ರಿಲ್ಡ್, ವಿಚ್ ಇಸ್ 169. ಸ್ಯಾಂಡ್ವಿಚಸ್ ಎಲ್ಲ ನಿಮ್ಗೆ 109 ರೂಪಾಯಿಂದ ಸ್ಟಾರ್ಟ್ ಆಗಿ 169. MPC ಸ್ಪೆಷಲ್ ಅಲ್ಲಿ ತವಾ ಪುಲಾವ್ ವಿತ್ ರಾಯ್ತಾ, ಚೀಸ್ ಫುಲ್ ಮಸಾಲಾ ಪಾವ್. ಚೀಸ್ ಫುಲ್ ಚೆನ್ನಾಗಿರ್ಬಹುದು ಅನ್ಸುತ್ತೆ. ಚೀಸ್ ಫುಲ್ ಮಸಾಲಾ ಪಾವ್, ತವಾ ಪುಲಾವ್ ವಿತ್ ರಾಯ್ತಾ ಇದೆ. ಅದು 169 ಅಂಡ್ 199. ಹಾಟ್ ಬೆವರೇಜಸ್ ಕೂಡ ಇದೆ, ಟೀ ಮಾತ್ರ. ಹಾಟ್ ಅಲ್ಲಿ ಬರೀ ಟೀ ಇದೆ. ಕೂಲರ್ಸ್ ಅಲ್ಲಿ ಕೋಕಮ್ ಕೂಲರ್, ಕ್ಲಾಸಿಕ್ ಬಟರ್ ಮಿಲ್ಕ್, ಮಸಾಲಾ ಶಿಕಂಜಿ ಅಂಡ್ ಸಾಫ್ಟ್ ಡ್ರಿಂಕ್ಸ್. ಓಕೆ, ಕೋಕಮ್ ಕೂಲರ್ ನೈಸ್. ಸಾಫ್ಟ್ ಡ್ರಿಂಕ್ಸ್ MRP ಅಂತ ಹಾಕಿದ್ದಾರೆ. ಮಿಕ್ಕಿದ 79. ಜಿಂಜರ್ ಟೀ ಬಂದು 49. ಸೊ ಇಷ್ಟು ಇವ್ರ ಮೆನುನಲ್ಲಿ ನನಗೆ ಕಾಣಿಸ್ತಾ ಇದೆ. ಶುರುವಾಗಿ 2 ವಾರ ಆಗಿದೆ ಅಂತ ಅಷ್ಟೇ ಹೇಳಿದ್ರು. ಸೊ ಜಸ್ಟ್ 2 ವೀಕ್ಸ್ ಆಗಿದೆ ಸ್ಟಾರ್ಟ್ ಆಗಿ. ಬ್ರೈಟ್ ಆಗಿ ಕಾಣಿಸ್ತಾ ಇದೆ, ಚಿಕ್ಕದಾಗಿದ್ರು ಚೊಕ್ಕವಾಗಿದೆ. ನಿಮಗೆ ಇನ್ನೊಂದು ಲ್ಯಾಂಡ್ ಮಾರ್ಕ್ ಬೇಕು ಅಂದ್ರೆ JP ನಗರ್ ಔಟರ್ ರಿಂಗ್ ರೋಡ್ ಅಲ್ಲಿ ಪೋಲಾರ್ ಬೇರ್ ಬರುತ್ತಲ್ಲ, ಅದ್ರ ಪಕ್ಕದಲ್ಲಿ ಅದಕ್ಕೆ ಅಟ್ಯಾಚ್ಡ್ ಆಗೇ ಇದೆ ಇದು. ಸೊ ನೀವು ಆ ಕಡೆ ಈ ಕಡೆ ಹೋಗುವಾಗ ಒಂಚೂರು ಹಂಗೆ ಕಣ್ಣು ಹಾಯಿಸ್ಕೊಂಡು ಹೋಗ್ಬೇಕು. ಸ್ವಲ್ಪ ಸ್ಪೀಡಲ್ಲಿ ಹೋಗ್ಬಿಟ್ರೆ ಮಿಸ್ ಆಗ್ಬಿಡುತ್ತೆ. ಓಕೆ, ಸೊ ಈಗ ಒರಿಜಿನಲ್ ಮುಂಬೈ ವಡಾಪಾವ್ ಹೇಳಿದಿರಿ, ಟೇಸ್ಟ್ ಮಾಡಿ ಮಿಕ್ಕಿದ್ ಮಾತಾಡ್ತೀನಿ. ಓಕೆ, ಒರಿಜಿನಲ್ ಮುಂಬೈ ವಡಾಪಾವ್ 59 ರೂಪಾಯಿ. ನೋಡಿ ಇಲ್ಲಿ ಆಕ್ಚುಲಿ ನನಗೆ ಇಲ್ಲಿ ಡಿಫ್ರೆಂಟ್ ಆಗಿ ಕಾಣಿಸಿದ್ದು ಅಂದ್ರೆ ಇದು ಏನೋ ಇವರು ಬೂಂದಿ ತರ ಕಡಲೆ ಹಿಟ್ಟಲ್ಲಿ ಕರ್ದು ಎಕ್ಸ್ಟ್ರಾ ಹಾಕಿದ್ದಾರೆ. ಸಾಮಾನ್ಯವಾಗಿ ನಾನು ಬೇರೆ ಕಡೆ ವಡಾಪಾವ್ ತಿಂದಿರೋ ಕಡೆ ಎಲ್ಲ ಇದನ್ನ ಎಲ್ಲೂ ನೋಡಿಲ್ಲ. ಆಲೂಗಡ್ಡೆ ಬೋಂಡ, ಚಟ್ನಿ, ಮೆಣಸಿನ್ಕಾಯಿ, ಪಾವು ಅಫ್ಕೋರ್ಸ್ ಇದ್ದೇ ಇರುತ್ತೆ. ಅಂಡ್ ಇವರೊಂದು ಗಾರ್ಲಿಕ್ ಚಟ್ನಿ ಮಾಡಾಕ್ತಾರೆ ನೋಡಿ. ಗಾರ್ಲಿಕ್ ಗೊತ್ತಾಗ್ತದೆ ನನಗೆ. ಗಾರ್ಲಿಕ್ ಚಟ್ನಿ ಪೌಡರ್ನ ಹಾಕ್ತಾರೆ, ಅದೇ ಫೇಮಸ್ ಆಕ್ಚುಲಿ ವಡಾಪಾವ್ ಅಲ್ಲಿ. ಸೊ ಅದೆಲ್ಲ ಕಾಣಿಸ್ತಾ ಇದೆ ಅಥೆಂಟಿಕ್ ಆಗಿ. ಜೊತೆನಲ್ಲಿ ಇದು ಓಕೆ, ಟ್ರೈ ಮಾಡುವ.
ನೋಡಕ್ಕಂತೂ ಚೆನ್ನಾಗಿದೆ. ಒಂದು ದೊಡ್ಡ ಬೈಟ್ ತಗೋಬೇಕು ಆಕ್ಚುಲಿ. ಯಾರು ಇವ್ರ ವಡೆ ಅಂತಾರೆ, ನಾವು ಬೋಂಡಾ ಅಂತೀವಿ. ಇದನ್ನ ಏನ್ ಹಾಕಿದಾರೆ, ಸಖತ್ ಕ್ರಿಸ್ಪಿಯಾಗಿ ಸಗಲಾದೆ. ಇದೇ ಇಂಪಾರ್ಟೆಂಟ್ ಇದಕ್ಕೆ, ಯಾಕಂದ್ರೆ ಇದೇ ಮೇನ್ ಟೇಸ್ಟ್ ಕೊಡೋದು. ಇದು ಸಕಲಾದ ಫುಲ್ಲು. ನೀವು ಬೈಟ್ ತೊಗೊಂಡಿದ ತಕ್ಷಣ ಫ್ಲೇವರ್ ಬರ್ಸ್ತು ಹಂಗೆ ನೋಡಿ. ಇದೇನಿಲ್ಲ, ಪ್ಲೇನ್ ಕಡಲೆ ಹಿಟ್ಟು ಕರೆದಿದ್ದಾರೆ ಅನ್ಸುತ್ತೆ. ಬರೀ ಕಡಲೆ ಹಿಟ್ಟಿಗೆ ಒಂಚೂರು ಉಪ್ಪ ಕರೆದಿದ್ದಾರೆ. ಫುಲ್ ಕುಟುಂಬ ಆಟ ಬಂದು ಚೆನ್ನಾಗಂತದೆ. ಇನ್ಫ್ಯಾಕ್ಟ್ ಇವ್ರು ಗ್ರೀನ್ ಚಟ್ನಿ ಕೂಡ ತುಂಬಾ ಚೆನ್ನಾಗಿದೆ. 1 ಲೇಯರ್ ಗಾರ್ಲಿಕ್ದು ಡ್ರೈ ಪೌಡರ್ ಹಾಕಿದ್ದಾರೆ. ಇದು ಗ್ರೀನ್ ಚಟ್ನಿ, ಇದಕ್ಕೂ ಬೆಳ್ಳುಳ್ಳಿ ಇದೆ ಅನ್ಸುತ್ತೆ, ಬಟ್ ಸಕಲಾದ. ಆಲೂಗಡ್ಡೆ ಬೋಂಡ ಒಳಗಡೆ ಬಿಸಿ ಇದೆ, ಒಂದು ದಪ್ಪ ಆಲೂಗಡ್ಡೆ ಪೀಸ್ ಇದೆ, ಸುಟ್ಬಿಡುತ್ತೆ. ಈ ಕಡೆ ಸೈಡಲ್ಲಿ ತಗೋಣ. ಇದು ದಪ್ಪ ಆಲೂಗಡ್ಡೆ ಹಂಗೆ ಬಿಡ್ತೀನಿ. ಹಿಂಗೆ ಒಂದಾದ್ಮೇಲೆ ಒಂದು ಅಷ್ಟೊಂದು ಮೆಣಸಿನ್ಕಾಯಿ ಎಲ್ಲ ತುದಿ ಮಾತ್ರ ಕಚ್ಕೋಬೇಕು. ತುಂಬಾ ಚೆನ್ನಾಗಿದೆ. ನಾನು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದೆ ತಗೊಂಡೆ, ಯಾಕಂದ್ರೆ ನೋಡೋಕೆಲ್ಲ ಸಕಲ ಕಾಣಿಸ್ತಾ ಇತ್ತು ಅಂತ, ಅಂದ್ರೆ ಅಂಗಡಿ. ಬಟ್ ವಡಾಪಾವ್ ಚೆನ್ನಾಗಿದೆ. ಒಂಥರ ಬೇರೆ ಕಡೆ ಎಲ್ಲ ತಿಂದಿರೋದಕ್ಕಿಂತ ಇದು ನಂಗೆ ತುಂಬಾ ಡಿಫ್ರೆಂಟ್ ಆಗಿದೆ. ಆನ್ ಅ ಪಾಸಿಟಿವ್ ನೋಟ್ ಚೆನ್ನಾಗಿದೆ. ಓಕೆ, ಚೀಸ್ ಫುಲ್ ಮಸಾಲಾ ಪಾವ್. ಇದು ಬಂದು ಬಟರ್ ಪಾವ್ ಭಾಜಿ. ಚೀಸ್ ಫುಲ್ ಮಸಾಲಾ ಪಾವ್ 199, ಬಟರ್ ಪಾವ್ ಭಾಜಿ ಬಂದು 169, 169. ಓಕೆ, ಎರಡು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಯಾವ ಟ್ರೈ ಮಾಡೋಣ ಫಸ್ಟ್ ಕಂದ? ಚೀಸ್ ಫುಲ್. ಓಕೆ, ಲೆಟ್ಸ್ ಟ್ರೈ. ಸ್ಪೂನಲ್ಲಿ ಟ್ರೈ ಮಾಡ್ಲಾ ಅಥವಾ ಕೈಯಲ್ಲೇ ಫುಲ್ ಮಾಡ್ಲಾ? ಬಿಸಿ ಇದೆಯೋ ಏನೋ ಗೊತ್ತಿಲ್ಲಲ್ಲ. ಫಸ್ಟು ಯಾವುದಕ್ಕೂ ಸ್ಪೂನಲ್ಲಿ ತಗೊಳ್ತೀನಪ್ಪ. ಎಸ್, ಪರವಾಗಿಲ್ಲ, ಹೆಸರಿಗೆ ತಕ್ಕಂಗೆ ಚೀಸ್ ಫುಲ್ ಆಯ್ತು. ವೆರಿ ಗುಡ್. ಈಗ ಹೇಗಿದ್ರು ಫುಲ್ ಮಾಡ್ಬಿಟ್ಟಿದ್ದೀನಲ್ವಾ, ಸೊ ಕೈಯಲ್ಲಿ ಟ್ರೈ ಮಾಡ್ತೀನಿ ನೋಡೋಣ. ಓ, ಮತ್ತೆ ಫುಲ್ ಆಯ್ತು. ವೆರಿ ನೈಸ್. ಬಿಸಿ ಇದೆ, ಸ್ಪೂನಲ್ಲೇ ಟ್ರೈ ಮಾಡೋದು ವಾಸಿ. ಇವ್ರೇನು ಗೊತ್ತಾ, ಈ ಮಸಾಲಾ ಪಾವ್ ಅಂತ ಹೇಳಿದ್ರಲ್ವ, ಚೀಸ್ ಫುಲ್ ಮಸಾಲಾ ಪಾವು, ಇದನ್ನ ಯಾವುದೋ ಒಂದು ನೋಡೋ ಒಂಥರ ಗ್ರೇವಿಲಿ ಹಾಕಿ ಪಾವ್ನ ಇದು ಮಾಡಿದ್ದಾರೆ, ಫ್ರೈ ಮಾಡಿದ್ದಾರೆ. ವಾವ್, ಸಖತ್ತಾಗೆ ಚೀಸ್ ಫುಲ್ ಆಗ್ತಾ ಇದೆ. ಆಲಪ್ ನಂಬಿಸ್ ಮಾಡ್ತಾ ಇದ್ದೀನಿ ಆಕ್ಚುಲಿ. ನಾನು ಅವ್ರಿಗೆ ಈ ಥರ ಚೀಸ್ ಫುಲ್ ಆದರೆ ತುಂಬಾ ಇಷ್ಟ. ಕೈಂಡ್ ಆಫ್ ಏನೋ ಒಂದು ರೆಡ್ ಗ್ರೇವಿನಲ್ಲಿ ಪಾವ್ನೆಲ್ಲ ನೋಡಿ ನೀಟಾಗಿ ಕರೆದು ಆಮೇಲೆ ಚೀಸ್ ಹಾಕಿ ಬೇಕ್ ಮಾಡಿದ್ದಾರೆ. ಚೆನ್ನಾಗಿದೆ, ವೆರಿ ನೈಸ್. ಸಾಫ್ಟ್ ಆಗಿದೆ, ಫ್ಲೇವರ್ ಫುಲ್ ಆಗಿದೆ. ಪ್ರತಿಯೊಂದು ಸ್ಪೂನ್ಗೂ ನೀಟಾಗಿ ಚೀಸ್ ಫುಲ್ ಆಗ್ತಾ ಇದೆ. ಸಖತ್ತಾಗಿದೆ. ಸಿಗ್ತಾ ಇದೆ, ಅದ್ರ ಪಾವ್ ಅಂತ ಗೊತ್ತಾಗ್ತಲ್ಲ. ಸಾಫ್ಟ್ ಆಗಿದೆ, ಬೈಟ್ ಚೆನ್ನಾಗಿ ಸಿಗ್ತಾ ಇದೆ. ಇವ್ರ ಟೈಮಿಂಗ್ಸ್ ಬಂದು ಮಧ್ಯಾಹ್ನ 12 ಗಂಟೆಯಿಂದ ಮಧ್ಯರಾತ್ರಿ 1 ಗಂಟೆ ತನಕ ತೆಗ್ದಿರುತ್ತೆ. 12 PM ಇಂದ 1 AM ತನಕ, ಮಧ್ಯಾಹ್ನ 12ರಿಂದ ಮಧ್ಯರಾತ್ರಿ 1 ಗಂಟೆ ತನಕ ತೆಗ್ದಿರುತ್ತೆ. ವಾರದ 7 ದಿನನೂ ತೆಗ್ದಿರುತ್ತೆ. ಆಯ್ತಾ? ತಗೊಳ್ಳೋದೆ ಏನ್ ಗೊತ್ತಾ, ಇವಾಗ ವಡಾಪಾವ್ಗೆ 59 ಕೊಡ್ಬೇಕಾ, ನಮ್ಗೆ 30 ರೂಪಾಯಿಗೆ ಸಿಗುತ್ತೆ ಅಂತ ಅನ್ಸ್ಬೋದು. ಕರೆಕ್ಟ್, ಸಿಗುತ್ತೆ. ಅಂದ್ರೆ ನಾನು ಇವ್ರದ್ದು ನೋಡಿದಂಗೆ 59ಕ್ಕೆ ಇವರು
ಸೈಜು ಚೆನ್ನಾಗಿತ್ತು. ಒಳಗಡೆ ಯಾವಾಗಲೂ ಆಲೂಗಡ್ಡೆ ಬೋಂಡ ಏನ್ ಮಾಡ್ತಾರೆ ಇಷ್ಟು ಚಿಕ್ಕದಾಗಿ ಹಾಕ್ಬಿಟ್ಟಿರ್ತಾರೆ. ಬಟ್ ಇವ್ರು ಡೀಸೆಂಟ್ ಸೈಜಲ್ಲಿ ಇತ್ತು ಅಂಡ್ ಕ್ವಾಲಿಟಿ ಚೆನ್ನಾಗಿತ್ತು. ಹೊರಗಡೆ ಇದ್ದಿದ್ದಂತ ಕ್ರಿಸ್ಪೀಸ್ ಎಲ್ಲ ಸಖತ್ತಾಗಿತ್ತು. ಸೊ ನೀವು 50 ರೂಪಾಯಿ ಕೊಟ್ಟು 30 ರೂಪಾಯಿ ಕ್ವಾಲಿಟಿ ತಿನ್ಬೇಕು ಅಂದ್ರೆ ಬೇಜಾರಾಗತ್ತೆ. ಆದ್ರೆ 50 ರೂಪಾಯಿ ಕೊಟ್ಟು 50 ರೂಪಾಯಿದೇ ಕ್ವಾಲಿಟಿ ತಿನ್ಬೇಕು ಅಂದ್ರೆ ಇಟ್ಸ್ ಓಕೆ ಅಲ್ವಾ? ನೋಡಿ ತುಂಬಾ ದೊಡ್ಡ ಬೈಟ್ ಆಯ್ತು ಅನ್ಸುತ್ತೆ. ಟ್ರೈ ಮಾಡೋಣ. ವೆರಿ ನೈಸ್, ವೆರಿ ಡಿಫ್ರೆಂಟ್. ನಾನಿದನ್ನ ಎಲ್ಲೂ ತಿಂದಿಲ್ಲ ಇದುವರೆಗೂ. ವೆರಿ ಡಿಫ್ರೆಂಟ್. ಅಂಡ್ ಇನ್ನೊಂದು ಡಿಫ್ರೆಂಟ್ ಏನು ಗೊತ್ತಾ ನೋಡಿ, ಪಾವ್ ಭಾಜಿ. ಪಾವ್ ಭಾಜಿಗೆ ಬಂದಾಗ ಇಲ್ಲಿ ನೋಡಿ, ಪಾವ್ ನೋಡಿ ಇವ್ರದ್ದು ಏನು ಕಸ್ಟಮೈಸ್ಡ್ ಪಾವ್ ಏನೋ ಗೊತ್ತಿಲ್ಲ ನನಗೆ. ಇಲ್ಲಿ ನೋಡಿ ಚಿಕ್ಕ ಚಿಕ್ಕದು ಬೈಟ್ ಸೈಜು, ಒಂದು ಪಾವಲ್ಲಿ 4 ಕಟ್ ಮಾಡ್ದಂಗಿದೆ ಇದು. ನೋಡಿ ಇಷ್ಟೇ ಆಕ್ಚುಲಿ ಪಾವ್ ಅಂದ್ರೆ. ನಿಮಗೆ ಕ್ಯಾಮ್ರಲ್ಲಿ ದೊಡ್ಡದಾಗಿ ಕಾಣಿಸ್ತಾ ಇದೆ ಏನೋ ಗೊತ್ತಿಲ್ಲ, ನಾನು ಇಲ್ಲಿ ಇಟ್ಕೊಳ್ತೀನಿ ನೋಡಿ. ಇದು 1 ಪಾವ್. ಸೊ ಪುಟ್ಪುಡವಾಗಿ ಸಖತ್ ಕ್ಯೂಟ್ ಆಗಿದೆ ನೋಡೋದಕ್ಕೆ. ವೆರಿ ಡಿಫ್ರೆಂಟ್. ಆಕ್ಚುಲಿ ಒಂದೇ ಬೈಟಲ್ಲಿ ತಿನ್ಬಿಡ್ಬೋದು, ಬಟ್ ನಾನು ಒಂದು ಬೈಟಲ್ಲಿ ತಿಂತಾ ಇಲ್ಲ. ನೋಡಿ ಭಾಜಿಗೆ ಚೆನ್ನಾಗಿ ಬೆಣ್ಣೆ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಕೊಟ್ಟಿದ್ದಾರೆ. ಚೆನ್ನಾಗಿ ಭಾಜಿನ ಡಿಪ್ ಮಾಡಿಕೊಂಡು ಪಾವ್ ಸಖತ್ ಫ್ರೆಶ್ ಆಗಿದೆ. ಭಾಜಿ ಸೂಪರ್ ಫ್ಲೇವರ್ಫುಲ್ ಆಗಿದೆ. ಹೆಚ್ಚು ಕಡಿಮೆ ಇದರಲ್ಲಿ ಆಲೂಗಡ್ಡೆ ಇದೆ ಅನ್ಸುತ್ತೆ, ಇದ್ರಲ್ಲಿ ಆಲೂಗಡ್ಡೆ ಇಲ್ಲ. ಸೊ ಮೇ ಬಿ ಗ್ರೇವಿಗೆ ಪಾವ್ ಭಾಜಿ ಮಸಾಲೆ ಹಾಕಿ ಇದನ್ನ ಮಾಡಿದ್ದಾರೆ. ಇದು ನಿಮ್ಗೆ ಆ ಟೆಕ್ಸ್ಚರ್ ಸ್ವಲ್ಪ ಕನ್ಸಿಸ್ಟೆನ್ಸಿ ತಿಕ್ಕಾಗಿದೆ. ತುಂಬಾ ಚೆನ್ನಾಗಿದೆ ಭಾಜಿ. ಟೊಮೆಟೊ ಫಾರ್ವರ್ಡ್ ಆಗಿದೆ ಇದರಲ್ಲಿ. ಟೊಮೆಟೊ ಫ್ಲೇವರ್ ಸಖತ್ ಸ್ಟ್ರಾಂಗ್ ಆಗಿ ಬರ್ತಿದೆ, ಬಟ್ ವೆರಿ ಟೇಸ್ಟಿ. ಪಾವು ತುಂಬಾ ಚೆನ್ನಾಗಿದೆ, ಸಖತ್ ಫ್ರೆಶ್ ಆಗಿ ಫ್ಲಫಿ ಆಗಿದೆ. ತೋರಿಸ್ತೀನಿ. ನೋಡಿ ಪಾವ್ ನೋಡಿ, ಈ ಅಡ್ವರ್ಟೈಸ್ಮೆಂಟ್ ತೋರಿಸ್ತಾರಲ್ಲ ನಮಗೆ ಲಿಟ್ರಲಿ ಸಖತ್ ಸಾಫ್ಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ಐ ಆಮ್ ಇಂಪ್ರೆಸ್ಡ್. ಮುಗ್ಯಾಂಬೋ ಖುಷ್ ಹುವಾ. ಇನ್ನೊಂದ್ಸಲ ಫುಲ್ಲ ನೋಡಿ. ಸ್ಪೂನ್ ಇಟ್ಟಿದ್ರೇನೆ ಎಷ್ಟು ಹೈಟಿಗೆ ಬರ್ತಾ ಇದೆ ನೋಡ್ತಾ ಇದೀನಿ. ನನಗೆ ನನ್ನ ಕೈ ಸಾಕಾಯ್ತು ಅಷ್ಟೇ. ಇನ್ನ ಇದು ಜೇಡರ ಬಲೆ ಅಲ್ಲ, ಚೀಸ್ ಬಲೆ. ನೋಡಿ ಇಲ್ಲಿ ಆಲ್ಟ್ ಮಾಡ್ತಾ ಇದೀನಿ ನಾನು, ಚೀಸ್ ಆಲ್ಟ್. ಸೂಪರ್ ಆಗಿದೆ. ಎಲ್ಲ ಮಕ್ಳಿಗೂ ಚೀಸ್ ಫುಲ್ ಅಂದ್ರೆ ತುಂಬಾ ಇಷ್ಟ ಆಗತ್ತಲ್ವಾ? ಹಿಂಗ್ ಫುಲ್ ಆಗ್ಬೇಕು ಚೀಸ್, ಅವಾಗ್ಲೇ ಮಜಾ. ಇವಾಗೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಚೀಸ್ ಸಾಸ್ ಹಾಕ್ಬಿಡ್ತಾರೆ. ನಂಗೆ ಅದು ಇಷ್ಟನೇ ಆಗಲ್ಲ. ಚೀಸ್ ಫುಲ್ ಆಗ್ಬೇಕು ಈ ತರ. ಪೇಪರ್ ತುಂಬಾ ದೊಡ್ಡದಾಯ್ತು, ಸ್ವಲ್ಪ ಕಡಿಮೆ ಮಾಡಿ ನೋಡಿ. ಒಂದೊಂದು ಬೈಟ್ಗೂ ಆಕ್ಚುಲಿ ಏನ್ ಗೊತ್ತೇನ್ರಿ, ನೋಡಿ ಇಲ್ಲಿ ಕೋಕಮ್ ಕೂಲರ್ ಇದೆ, ಬಟರ್ ಮಿಲ್ಕ್ ಇದೆ, ಶಿಕಂಜಿ ಇದೆ. ನಮ್ಗೆ ತುಂಬಾ ಕನ್ಫ್ಯೂಸ್ ಆಯ್ತಾ. ಶಿಕಂಜಿ ಕುಡಿಯೋಣ ಅಂತ ಒಂದ್ಸಲ, ಆಮೇಲೆ ಬೇಡ ಬಟರ್ ಮಿಲ್ಕ್ ಅಂತ, ಆಮೇಲೆ ಬೇಡ ಕೋಕಮ್ ಕೂಲರ್ ಅಂತ. ಯಾಕಂದ್ರೆ ಇಲ್ಲಿ ಕೋಕಮ್ ಕೂಲರ್ ತುಂಬಾ ಫೇಮಸ್ ಅಂತೆ, ಚೆನ್ನಾಗಿರುತ್ತೆ ಅಂದ್ರು. ಫೈನಲಿ ಎಲ್ಲ ಬಿಟ್ಟು ನಮ್ಮ ಫೇವ್ರೇಟ್ ಜಿಂಜರ್ ಟೀ ಕಡೆಗೆ ಬಂದ್ಬಿಟ್ವಿ ನಾವು. ಬಿಕಾಸ್ ಈಗ ತಾವೇ ಫ್ರೆಶ್ ಆಗಿ ಜಿಂಜರ್ ಟೀ ಮಾಡಿ ಇಲ್ಲಿ ನೋಡ್ಕೊಳ್ತಿದಾರಲ್ಲ, ಅಂದ್ರೆ ಈಸ್ ಒನ್ ಆಫ್ ದಿ ಓನರ್, ಪಾರ್ಟ್ನರು. ಸೊ ಅವರು ಹಿ ವಾಸ್ ಅ ಶೆಫ್ ಅಂತೆ, ಹಿ ವಾಸ್ ವರ್ಕಿಂಗ್ ಆಸ್ ಅ ಶೆಫ್. ಸೊ ಅವರು ಟೀ ಟೇಸ್ಟ್ ಮಾಡಿ ಟೀ ಹೇಗಿದೆ ಅಂತೆಲ್ಲ ಹೇಳ್ಬಿಟ್ಟು ಆಮೇಲೆ ನೋಡ್ತಾ ಇದ್ರು. ಸೊ ಅದೆಲ್ಲ ನೋಡಿ ನಾನು ಐ ಕುಡ್ ನಾಟ್ ರೆಸಿಸ್ಟ್. ಬಿಸಿಲಿಗೆ ಏನಾದ್ರು ತಂಪ ಕುಡಿಬೇಕು ಅನ್ಸಿದ್ರು ಟೀ ತಗೊಂಡಿದ್ದೀನಿ. ಬಿಕಾಸ್ ಟೀ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ, ಚೆನ್ನಾಗಿ ಕಾಣಿಸ್ತಾ ಇತ್ತು. 49 ರೂಪಾಯಿ ಈ ಟೀ ಆಯ್ತಾ, 49 ರುಪೀಸ್. ಸ್ವಲ್ಪ ಮಾಮೂಲಿ ಕೊಡೋದಕ್ಕಿಂತ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿದೆ. ಅದೇ ನಿಮಗೆ ಬಹುಶಃ ಒಂಚೂರು ಬೆಲೆ ಜಾಸ್ತಿ ಅಂತ ಅನ್ನಿಸ್ತಾ ಇರಬಹುದು, ಬಟ್ ತಿಂದ ಮೇಲೆ ಅಥವಾ ಈ ಟೀ ಕುಡಿಯೋದು ಗೊತ್ತಿಲ್ಲ ನನಗೆ. ತಿಂದ ಮೇಲೆ ಬೆಲೆ ಬಗ್ಗೆ ಅಷ್ಟೊಂದು ಯೋಚನೆ ಬರಲ್ಲ ಅಂತ ಅನ್ಕೊಂಡಿದೀನಿ ನಾನು, ಗೊತ್ತಿಲ್ಲ. ಚೆನ್ನಾಗಿದೆ. ಶುಂಠಿ ಚೆನ್ನಾಗಿ ಹಾಕಿದ್ದಾರೆ.
ಶುಂಠಿಯ ಘಮ ಚೆನ್ನಾಗಿ ಬರ್ತಾ ಇದೆ. ಸೂಪರ್ ಆಗಿದೆ. ಸಕ್ಕರೆ ತುಂಬಾ ಜಾಸ್ತಿ ಇಲ್ಲ, ಪರ್ಫೆಕ್ಟ್ ಆಗಿದೆ ಶುಗರ್ ಆಕ್ಚುಲಿ. ನೈಸ್. ಎಷ್ಟೋ ಸಲ ಟೀನಲ್ಲಿ ಶುಂಠಿ ಫ್ಲೇವರ್, ಜಿಂಜರ್ ಟೀ ಅಂತಾರೆ, ಶುಂಠಿ ಕಡಿಮೆ ಸಕ್ಕರೆ ಜಾಸ್ತಿ ಇರುತ್ತೆ. ಬಟ್ ಇದ್ರೊಳಗೆ ಹಂಗಿಲ್ಲ, ಶುಂಠಿ ಸಕ್ಕತ್ತಾಗಿ ಬರ್ತಾ ಇದೆ. ಹಾಗಂತ ಘಾಟ್ ಅಲ್ಲ, ಸೂಪರ್ ಆಗೋಣ, ಪಾಸಿಟಿವ್ ನೋಟ್ ಚೆನ್ನಾಗಿ ಬರ್ತಿದೆ. ಇದು ಜೆ ಪಿ ನಗರ್ ಔಟರ್ ರಿಂಗ್ ರೋಡ್ ಆಯ್ತಾ. ಜೆ ಪಿ ನಗರ್ ಔಟರ್ ರಿಂಗ್ ರೋಡ್ ಅಲ್ಲೇ ಒಂದು ಪುಟಾಣಿದು ಮುಂಬೈ ಪಾವ್ ಕೋ ಅಂತ ಇದೆ. ಸೊ ನಿಮಗೆ ಲ್ಯಾಂಡ್ ಮಾರ್ಕ್ಸ್ ಅಂತ ಹೇಳಿದ್ರೆ ರಾಮೇಶ್ವರಂ ಕೆಫೆ ಹತ್ರನೇ ಬರುತ್ತೆ. ಇದು ರಾಮೇಶ್ವರಂ ಕೆಫೆಗೆ ಒಂಚೂರು ಮುಂದೆ ಬಂದ್ರೆ ಆಪೋಸಿಟ್ ಅಲ್ಲಿ ಸಿಗುತ್ತೆ, ಅಥವಾ ಪೋಲಾರ್ ಬೇರ್ ಪಕ್ಕದಲ್ಲೇ ಅಟ್ಯಾಚ್ಡ್ ಆಗೇ ಇದೆ. ಸೊ ಎಸ್, ದಿಸ್ ಇಸ್ ಮುಂಬೈ ಪಾವ್ ಕೋ. ಆಹಾ, ದಾರಿಲಿ ಹೋಗ್ತಾ ಇದು ಕಾಣಿಸಿ ಇಲ್ಲಿ ಬಂದಿದ್ದಕ್ಕೂ ಸಾರ್ಥಕ ಆಯ್ತು. ಚೆನ್ನಾಗಿತ್ತು. ಆದ್ರೆ ಚಿಕ್ಕ ಹಸುವೆ ಅಲ್ಲ, ಹೊಟ್ಟೆ ತುಂಬಾ ಆಗೋಯ್ತು. ಆಲ್ಮೋಸ್ಟ್ ಇವಾಗ ಊಟದ ಬಗ್ಗೆ ಯೋಚನೆನೇ ಇಲ್ಲ, ಇನ್ನು ಮುಗೀತು ಫಾರ್ ದ ಡೇ. ತುಂಬಾ ಚೆನ್ನಾಗಿತ್ತು ಆಕ್ಚುಲಿ. ನಾವು ತಿಂದಿದ್ರಲ್ಲಿ ನನಗೆ ಇಷ್ಟ ಆಗಿದ್ರು ಇದು ರ್ಯಾಂಕ್ ಪ್ರಕಾರ ಹೇಳಬೇಕು ಅಂತ ಹೋದ್ರೆ, ಫಸ್ಟ್ ಮುಂಬೈ ವಡಾಪಾವು, ಒರಿಜಿನಲ್ ಮುಂಬೈ ವಡಾಪಾವ್ ಏನಿತ್ತು ಅದು. ಆಮೇಲೆ ಟೀ, ಜಿಂಜರ್ ಟೀ ಸಕ್ಕತ್ತಾಗಿದೆ. ಶೆಕೆಗೆ ಬೆವರಿಳಿತಾ ಇದೆ, ಆದ್ರೂ ಬಿಸಿ ಬಿಸಿ ಟೀ ಕುಡಿತಾ ಇದೀವಿ, ಸೂಪರ್ ಆಗಿದೆ. ಆಮೇಲೆ ಪಾವ್ ಭಾಜಿ, ಬಟರ್ ಪಾವ್ ಭಾಜಿ ನಾವು ತಗೊಂಡಿದ್ದು. ಅಂಡ್ ನೆಕ್ಸ್ಟ್ ಒನ್ ಇಸ್ ಚೀಸ್ ಫುಲ್ ಮಸಾಲಾ ಪಾವ್. ಚೀಸ್ ಫುಲ್ ಮಸಾಲಾ ಪಾವು ಮಕ್ಕಳಿಗೆ ಮೇ ಬಿ ತುಂಬಾ ಇಷ್ಟ ಆಗಿ ಅದು ಒಂದೇ ಬರ್ಬೋದೇನೋ. ಬಟ್ ನಂಗೆ ಒಂದೇ ಅನ್ಸಿದ್ದು ಮಸಾಲೆ ಒಂಚೂರು ಕಡಿಮೆ ಇದ್ರೆ ಸಕ್ಕತ್ತಾಗಿರೋದು ಅಂತ. ಬಟ್ ಓವರ್ ಆಲ್ ಕ್ವಾಲಿಟಿ ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೆ. ಬಿಕಾಸ್ ಗೊತ್ತಾಗ್ಬಿಡತ್ತಲ್ವಾ, ಎಣ್ಣೆ ತುಪ್ಪ ಬಳಕೆ ಎಲ್ಲ ಗೊತ್ತಾಗ್ಬಿಡತ್ತೆ. ಕ್ವಾಲಿಟಿ ಚೆನ್ನಾಗಿ ಅನ್ನಿಸ್ತು. ಬೆಲೆ ಬಜೆಟ್ ಫ್ರೆಂಡ್ಲಿನ ಅಂತ ಕೇಳಿದ್ರೆ ಜೆ ಪಿ ನಗರ್ ಏರಿಯಾಗೆ ಇಲ್ಲಿರುವಂಥ ಇದಕ್ಕೆ ಎಸ್ ಅಂತಾನೆ ಹೇಳ್ತೀನಿ ನಾನು. ಬಟ್ ನಾವೆಲ್ಲ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಅನ್ನಿಸ್ಬಹುದು. ಬಟ್ ಇಟ್ ಇಸ್ ಡೆಫಿನೆಟ್ಲಿ ವರ್ತ್. ಖಂಡಿತವಾಗ್ಲೂ ನೀವು ಇಲ್ಲಿ ಬಂದು ಟ್ರೈ ಮಾಡ್ಬೋದು. ಓವರ್ ಆಲ್ 5ಗೆ ಐ ವುಡ್ ಗಿವ್ ದೆಮ್ 4.5. ತುಂಬಾ ಚೆನ್ನಾಗಿದೆ. ನೀವು ಜೆ ಪಿ ನಗರ್ ಸುತ್ತಮುತ್ತ ಇರಬೇಕಾದ್ರೆ ಮುಂಬೈ ಪಾವ್ ಕೋ ಇಲ್ಲಿಗೆ ಬನ್ನಿ, ತಿನ್ನಿ. ನಿಮಗೇನು ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇಲ್ಲಿ ತವಾ ಪಲಾವ್ ಸಿಗುತ್ತೆ, ಸ್ಯಾಂಡ್ವಿಚಸ್ ಸಿಗುತ್ತೆ. ಸೊ ಎಲ್ಲದನ್ನು ಯಾವ್ದನ್ನು ಟ್ರೈ ಮಾಡ್ತಿರೋ ನನಗೆ ಕಮೆಂಟ್ ಮಾಡಿ, ನಿಮಗೇನು ಇಷ್ಟ ಆಯ್ತು ಹೇಳಿ, ಓಕೆನಾ. ಇವತ್ತಿನ ಎಪಿಸೋಡು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅಕಸ್ಮಾತ್ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ. ಯಾಕೆ ಅವ್ರು ಪ್ರತಿ ಸಲ ಹೇಳ್ತಾರೆ ಅಂತ ಅನ್ಕೋಬಹುದು ನೀವು. ಎಷ್ಟೋ ಜನಕ್ಕೆ ನಂತರ ಮರ್ತೋಗೋ ಬುದ್ಧಿ ಇರುತ್ತಲ್ವ. ಸೊ ಮರ್ತೋಗಿರೋರಿಗೆ ಹೇಳ್ತಾ ಇದ್ದೀನಿ, ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಪ್ರೀತಿನ ನನಗೆ ತೋರಿಸಿ. ಓಕೆ, ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿ ತನಕ ಟಾಟಾ ಬೈ ಬೈ, ಲವ್ ಯು ಆಲ್.